ಮಕ್ಕಳಿಗೆ ಊಟ ಕೊಟ್ಬಿಡ್ತೀನಮ್ಮ. ಮದುವೆ ಆಗಿದ್ಮೇಲೆ ಎಲ್ಲ ಕೆಲ್ಸಕ್ಕೆ ತುಂಬಾ ಕೆಲ್ಸಕ್ಕೆ ಪ್ರಾಬ್ಲಮ್ ಇದೆ, ಅದಕ್ಕೆ ಬರ್ತಾರೆ. ಹೌದಾ? ಏನಣ್ಣ ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೆ? ಮಕ್ಕಳು ಟಿಫನ್ ಕೊಡೋಕೆ ಹೋಗ್ತಾ ಇದ್ದು. ಹೌದಾ? ಎದ್ರಲ್ಲಿ ಹೋಯ್ತದೆ ಟಿಫನ್? ಅಯ್ಯೋ ಈ ಒಳಗಡೆ ಇತ್ತು, ಪ್ಲಾಸ್ಟಿಕ್ ಎಲ್ಲ ಹೋಯ್ತದೆ ಗುರು. ನೀವು ಇನ್ನೂ ಪ್ಲಾಸ್ಟಿಕ್ ಬಿಟ್ಟಿಲ್ವಾ? ಅಯ್ಯೋ ಪ್ಲಾಸ್ಟಿಕ್ ತಗೊಂಡು ಹೋದ್ರೆ ಏನಾಗುತ್ತೆ ಗುರು? ಪ್ಲಾಸ್ಟಿಕ್ ಇಂದ ಏನಾಗುತ್ತೆ ನಿಮ್ಗೆ ಗೊತ್ತಿಲ್ವಾ? ನಂಗೆ ಗೊತ್ತಿಲ್ಲ ಗುರು. ಅದು ಓಪನ್ ಮಾಡು. ಏನಾಗುತ್ತೆ ಗುರು? ಏನು ಸೇಫ್ಟಿ ಅಲ್ವಾ? ನೋಡಿ ಇಲ್ಲೆಲ್ಲ ಒಳಗಡೆ ನೀರು ಹೆಂಗೆ ಬಿಟ್ಟಿದೆ ನೋಡಿ. ಹೌದಾ? ನೋಡಿ ಏನಾಗುತ್ತೆ ಬಿಟ್ರೆ ಹೀಟು ಇರುತ್ತಲ್ವಾ, ಅದಕ್ಕೆ ನೀರು. ಅಯ್ಯೋ ಹುಚ್ಚ, ಪ್ಲಾಸ್ಟಿಕ್ ಇಂದ ಏನಾಗುತ್ತೆ ಅಂತ ನಿಮ್ಮ ಜನಗಳಿಗೆ ಇನ್ನೂ ಗೊತ್ತಾಗಿಲ್ವಾ? ಏನಾಗುತ್ತೆ ಗುರು? ಮೊದಲಿಂದಾನೇ ಯೂಸ್ ಮಾಡ್ತಾ ಇರೋದಲ್ವಾ ಕವರು. ಪ್ಲಾಸ್ಟಿಕ್ ಇಂದ ಏನು ಅನಾಹುತ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲಲ್ವ? ಇವಾಗ ತೋರಿಸ್ತೀನಿ ನೋಡು ಅಲ್ಲಿ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕ ಹಾಸ್ಯ ಕಲಾವಿದ ರೇವಣ ಸಿದ್ದಯ್ಯ ಸ್ವಾಮಿ. ಪ್ಲಾಸ್ಟಿಕ್ ಅವೇರ್ನೆಸ್ ಅನ್ನೋದು ಎಲ್ಲ ಕಡೆ ಕಾಣ್ತಾ ಇದ್ದೀವಿ. ಪ್ಲಾಸ್ಟಿಕ್ ಅನ್ನು ಬೆಳೆಸಬಾರ್ದು ಅನ್ನೋದು ಈಗಲೇ ನೋಡ್ತಾ ಇದ್ವಿ. ಜನ ಎಷ್ಟು ಹೇಳಿದ್ರು ಕೂಡ ಪ್ಲಾಸ್ಟಿಕ್ ಅನ್ನು ಬಿಡ್ತಾನೆ ಇಲ್ಲ. ಪ್ಲಾಸ್ಟಿಕ್ ಇಂದ ಆಗುವ ಅನಾಹುತ ತುಂಬಾನೇ ಇದೆ. ಹೇಗಂದ್ರೆ ಪ್ಲಾಸ್ಟಿಕ್ ಇಸ್ ನೆವರ್ ಡೇ ಅಂತಾರೆ. ಅಂದ್ರೆ ಪ್ಲಾಸ್ಟಿಕ್ ಅನ್ನೋದಕ್ಕೆ ಸಾವೇ ಇಲ್ಲ ಅಂತ ಒಂದು ಬಹಳ ಹಾರ್ಡ್ನೆಸ್ ಆಗಿರುವಂತದ್ದು ಪ್ಲಾಸ್ಟಿಕ್ ಆಗಿದೆ. ಯಾಕಂದ್ರೆ ನೀರಲ್ಲಿ ಹಾಕಿದ್ರು ಕೂಡ ಅದು ಕೊಳೆಯುವಂತ ವಸ್ತು ಅಲ್ಲ. ಬೆಂಕಿಯಲ್ಲಿ ಹಾಕಿ ಅದನ್ನು ಸುಡುವಂತ ಪ್ರಯತ್ನ ಮಾಡಿದ್ರು ಕೂಡ, ಸುಟ್ಟಿದ್ರು ಕೂಡ ಅದ್ರ ಬರುವಂತ ಅನಿಲ ಏನಿದೆ ಅದು ಬಹಳಷ್ಟು ನಮ್ಮ ಗಾಳಿಯಲ್ಲಿ ಸೇರ್ಪಡೆಯಾಗಿ ವಿಷಕಾರಿಯಾಗಿ ನಾವು ಸೇವಿಸುವಂತ ಗಾಳಿಗಳಿಗೆ ನಮ್ಮ ಆರೋಗ್ಯದ ಮೇಲೆ ಅನಾಹುತಗಳನ್ನು ಬೀರುವುದು ನಾವೆಲ್ಲ ಕಾಣ್ತೀವಿ. ಎಷ್ಟು ಜನ ಪ್ಲಾಸ್ಟಿಕ್ ಅಂದ್ರೆ ಏನು, ಅದನ್ನು ಆರಾಮಾಗಿ ಹಿಡ್ಕೊಂಡು ಹೋಗ್ಬೋದು, ಈಸಿ ಇದೆ ಅನ್ನೋದು ಎಲ್ಲರ ತಲೆಯಲ್ಲಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ಲಾಸ್ಟಿಕ್ ಇಂದ ಆಗುವ ಅನಾಹುತ ಬಹಳಷ್ಟಿದೆ. ಮನೆಯಲ್ಲಿ ಕೂಡ ನಾವು ಪ್ರತಿಯೊಂದು ಏನೇ ತರಬೇಕಾದ್ರೂ ಕೂಡ, ತರಕಾರಿ ಆಗಿರೋದು ಯಾವುದೇ ತರಬೇಕಾದ್ರೂ ಕೂಡ ಪ್ಲಾಸ್ಟಿಕ್ ಅನ್ನೇ ತಗೊಳ್ತೀವಿ, ಪ್ಲಾಸ್ಟಿಕ್ ಅನ್ನು ಬಳಸ್ತೀವಿ, ಪ್ಲಾಸ್ಟಿಕ್ ಇಂದಾನೆ ಯೂಸ್ ಮಾಡ್ತೀವಿ. ಈಗಾಗಲೇ ತಾವೆಲ್ಲ ವಿಡಿಯೋದಲ್ಲಿ ನೋಡಿದ್ರಿ, ಮಕ್ಕಳಿಗೆ ಟಿಫನ್ ಒಯ್ಬೇಕಾದ್ರೂ ಕೂಡ ಪ್ಲಾಸ್ಟಿಕ್ ಅಲ್ಲೇ ಹೋಗ್ತಾರೆ. ಆ ಪ್ಲಾಸ್ಟಿಕ್ ಅಲ್ಲಿ ಒಯ್ದಾಗ ಹೀಟ್ ಆಗಿರುವಂತಹ ಆಹಾರವನ್ನು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕಿದಾಗ ಅದ್ರ ಬರುವಂತಹ ಒಳಗಡೆ ಅದನ್ನು ಸುತ್ತಿ ಅದು ಹೀಟ್ ಆಗಿ ಅದರಲ್ಲಿ ಇರುವಂತದ್ದು ಅನ್ನ ವಿಷಕಾರಿಯಾಗುತ್ತದೆ. ಮಕ್ಕಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ನಾವು ಹಾಲು ಕುಡಿಯುತ್ತಿದ್ದೀವಿ. ಇವತ್ತು ನಾವು ಎಷ್ಟೋ ಜನ ಹಾಲನ್ನು ಸೇವನೆ ಮಾಡ್ತಾ ಇದ್ದೀವಿ, ಹಾಲನ್ನು ಕೂಡ ವಿಷಕಾರಿ ಆಗ್ತಾ ಇದೆ. ಅದು ಹೇಗಾಗ್ತಾ ಇದೆ ಅಂತ ನೀವೆಲ್ಲ ಕೇಳ್ಬೋದು. ಹಾಲಲ್ಲಿ ವಿಷಕಾರಿ ಆಗಲು ಕಾರಣ ಏನಂದ್ರೆ, ನಾವು ಬೀಟಿರುವಂತಹ ಯಾವುದೇ ಒಂದು ತರಕಾರಿ ವಸ್ತು ಕಟ್ ಮಾಡಿ ಅದನ್ನು ನಾವೇನು ಎಸಿತೀವಿ ಕವರಲ್ಲಿ ಹಾಕಿ, ಅದು ಗೋವಾಗಿರಬಹುದು, ಯಾವುದೋ ದನಕರುಗಳಾಗಿರಬಹುದು, ಸೇವನೆಯನ್ನು ಮಾಡ್ತಾ ಇದೆ. ಜೊತೆಗೆ ಅದರಲ್ಲಿರುವ ತರಕಾರಿ ಸೇವನೆ ಮಾಡಬೇಕಾದ್ರೆ ಕವರ್ ಕೂಡ ಅದು ಹೊಟ್ಟೆಯಲ್ಲಿ ಹೋಗ್ತಾ ಇದೆ. ಹಾಗಾಗಿ ಅದರಿಂದ ಬರುವಂತ ಹಾಲು ಕೂಡ ಪ್ಲಾಸ್ಟಿಕ್ ಇಂದ ವಿಷಕಾರಿಯಾಗಿ ಆ ಹಾಲು ಕೂಡ ಹೊರ ಬರ್ತಾ ಇದೆ. ಅದನ್ನು ಕೂಡ ನಾವು ಸೇವನೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವತ್ತು ನಾವು ಜಲಗಳಲ್ಲಿ ನೋಡ್ತೀವಿ, ಎಷ್ಟೋ ಜಲರಾಶಿಗಳು, ಮೀನು ಆಗಿರ್ಬೋದು, ಪ್ರತಿಯೊಂದು ಎಷ್ಟು ನಾವು ಬೀಟಿರುವಂತಹ ಒಂದು ಪ್ಲಾಸ್ಟಿಕ್ ಅಲ್ಲಿ ಅವು ಕೂಡ ಸೇವನೆ ಮಾಡ್ತಾ ಇದೆ. ನೀವು ಎಷ್ಟೋ ಜನ ನೋಡಿರ್ಬೋದು, ನೀರಲ್ಲಿರುವಂತಹ ಮೀನು ಕೂಡ ಸತ್ರು ಕೂಡ ಅದ್ರ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಸಾಯೋದಿಲ್ಲ. ಅಂದ್ರೆ ಅಷ್ಟು ಒಂದು ಡೇಂಜರ್ ಇದೆ ಪ್ಲಾಸ್ಟಿಕ್ ಅನ್ನೋದು. ಯಾಕಂದ್ರೆ ಮೀನು ಸತ್ತು ಹೋಗುತ್ತೆ, ಅದ್ರ ಹೊಟ್ಟೆಯಲ್ಲಿ ಸೀಳಿ ನೋಡಿದಾಗ ಆ ಪ್ಲಾಸ್ಟಿಕ್ ಹಾಗೆ ಇರುತ್ತೆ. ನೋಡಿ ಪ್ಲಾಸ್ಟಿಕ್ ಎಷ್ಟು ವಿಷಕಾರಿಯಾಗಿದೆ ಅನ್ನೋದು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ಇವತ್ತು ಪ್ರತಿಯೊಂದು ಜ್ವರ ಆಗಿರಬಹುದು, ಜ್ವರ ಇವತ್ತು ನಾವು ನೋಡ್ತೀವಿ ಆಲ್ಮೋಸ್ಟ್ ಮಲೇರಿಯಾ ಇವೆಲ್ಲ ಯಾವ ಆಗ್ಬಹುದಾದ್ರೂ ಕೂಡ ಅದಕ್ಕೊಂದು ಕಾರಣ ಇದೆ ಅನ್ಕೋತೀವಿ. ಯಾಕಂದ್ರೆ ನಾವು ಬೀಟಿರುವಂತಹ ಕ್ಯಾರಿ ಬ್ಯಾಗ್ ಆಗಿರ್ಬೋದು, ಅದರ ಮೇಲೆ ಮಳೆ ಬಂದಾಗ ಅದರ ನೀರು ಬಿದ್ದು ಅದೇ ನೀರು ಕೊಳಚೆಯಾಗಿ ಪಾಚಿಯಾಗಿ ಹಾಸುಗಟ್ಟಿ ಅದರಿಂದ ಬರುವಂತಹ ಯಾವುದೇ ಒಂದು ಕೀಟಾಣುಗಳಾಗಿರ್ಬೋದು ಅವು ಬಂದು ನಾವು ತಿನ್ನುವ ಆಹಾರ ಮೇಲೆ ಕೂತ್ಕೊಂಡಾಗ ಅದು ಜಾಸ್ತಿಯಾಗಿ ಹೊರಬರುತ್ತೆ. ಅಷ್ಟೇ ಅಲ್ಲ, ಇವತ್ತು ಕೊಬ್ಬು ಬೆಳೀತಾ ಇದೆ ಮನುಷ್ಯನಿಗೆ ಕೊಬ್ಬು ಬರಲಕ್ಕೂ ಕೂಡ ಪ್ಲಾಸ್ಟಿಕ್ ಆಗಿದೆ. ಅಷ್ಟೇ ಅಲ್ಲ, ಡಾಕ್ಟರ್ ಹೇಳ್ತಾರೆ ಥೈರಾಯ್ಡ್ ಕೂಡ ಒಂದು ಪ್ಲಾಸ್ಟಿಕ್ಗೆ ಕಾರಣ ಇದೆ ಅಂತ ಹೇಳ್ತಾರೆ. ಜೊತೆಗೆ ಕ್ಯಾನ್ಸರ್ ಕೂಡ ಇದೆ.
ಅದಕ್ಕೋಸ್ಕರ ಪ್ಲಾಸ್ಟಿಕ್ ಇಷ್ಟೆಲ್ಲ ನಮ್ಮ ಜೀವಕ್ಕೆ ಹಾನಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ ಬಂಧುಗಳೇ, ಇವತ್ತು ಪ್ಲಾಸ್ಟಿಕ್ ಇಂದ ಎಷ್ಟು ನಮ್ಮ ಪರಿಸರ ಹಾನಿ ಆಗ್ತಾ ಇದೆ, ಎಷ್ಟು ಗಿಡ ಮರಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಯಾವುದೇ ನೋಡಿ, ನೀವು ಯಾವುದೇ ಒಂದು ಪ್ಲಾಸ್ಟಿಕ್ ಅನ್ನು ಸುಟ್ಟು ನೋಡಿ, ನೀವು ಕೂಡ ಟ್ರೈ ಮಾಡಿ. ಸುಟ್ಟಿದಂತ ಪ್ಲಾಸ್ಟಿಕ್ ಅಲ್ಲಿ ಬರುವಂತಹ ಒಂದು ಹನಿ ಹನಿಯಾಗಿರುವಂತಹದ್ದು ನೆಲದ ಮೇಲೆ ಬಿದ್ದಾಗ ಆ ನೆಲ ಕೂಡ ವಿಷಕಾರಿಯಾಗುತ್ತೆ. ಅಂದ್ರೆ ನೆಲ ಕೂಡ ಪರಿಸರವನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋಣ. ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ಪರಿಸರ ಪ್ರೇಮಿ ಆಗೋಣ. ಎಲ್ಲರೂ ಪ್ಲಾಸ್ಟಿಕ್ ದಯವಿಟ್ಟು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಬಳಸಬೇಡಿ, ಬಳಸೋದನ್ನು ಬಿಡಬೇಡಿ. ಎಲ್ಲರೂ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ ಅನ್ನು ಬಿಟ್ಬಿಡಿ. ಪ್ಲಾಸ್ಟಿಕ್ ಯಾರು ಬಳಸಬೇಡಿ, ಬಳಸಲು ಬಿಡಬೇಡಿ. ಇಷ್ಟೊಂದು ಅನಾಹುತನ, ಇಷ್ಟು ವಿಷಕಾರಿನ ಗೊತ್ತೇ ಇರಲಿಲ್ಲ. ಇವಾಗ ಗೊತ್ತಾಯ್ತಲ್ವಾ? ಗೊತ್ತಾಯ್ತು. ಇನ್ನೊಂದ್ಸಲ ನಾನು ಪ್ಲಾಸ್ಟಿಕ್ ಯೂಸ್ ಮಾಡೋದು. ಪ್ಲಾಸ್ಟಿಕ್ ಮುಂದೆ ಯಾರು ಯೂಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.